ಜನಸಾಮಾನ್ಯರಿಗೆ ಊಟ ಮತ್ತು ಉಪಹಾರವನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವ ಸಲುವಾಗಿ ನಮ್ಮ ಕ್ಯಾಂಟೀನ್ ಎಂಬ ವಿನೂತನ ಯೋಜನೆಯನ್ನು ಪ್ರಾರಂಭಿಸಲಾಗುವುದು. ಈ ಯೋಜನೆಯಡಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ 198 ವಾರ್ಡ್ಗಳಲ್ಲಿ ಒಂದರಂತೆ ಕ್ಯಾಂಟೀನ್ಗಳನ್ನು ತೆರೆದು ಇದರಲ್ಲಿ ಬೆಳಗಿನ ಉಪಹಾರ 5 ರೂಗಳಿಗೆ, ಮಧ್ಯಾಹ್ನ ಹಾಗೂ ರಾತ್ರಿ ಊಟ ತಲಾ 10 ರೂಗಳಂತೆ ಒದಗಿಸಲಾಗುವುದು. ಈ ಉದ್ದೇಶಕ್ಕಾಗಿ 100 ಕೋಟಿಗಳನ್ನು ಒದಗಿಸಲಾಗುವುದು. 2017ರ ಏಪ್ರಿಲ್ ತಿಂಗಳಲ್ಲಿ ಅನೇಕ ಸಭೆಗಳನ್ನು ಮಾಡಿ ಆಗ ಪಾಲಿಕೆಗೆ ಈ ಜವಾಬ್ದಾರಿಯನ್ನು ಕೊಟ್ಟರು. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಬಹಳ ಮುತುವರ್ಜಿ ವಹಿಸಿಕೊಂಡು ಸತತವಾಗಿ ಸಭೆಗಳನ್ನು ಕರೆದು ಅಧಿಕಾರಿಗಳನ್ನ ಎಚ್ಚರಿಕೆ ಕೊಟ್ಟು ಅಧಿಕಾರಿಗಳನ್ನ ಬಹಳಷ್ಟು ಜವಾಬ್ದಾರಿ ಕೊಟ್ಟು ಅದನ್ನು ಬೇಗ ಮುಗಿಸ್ಬೇಕು. 90 ದಿನಗಳಲ್ಲಿ 198 ವಾರ್ಡ್ಗಳಲ್ಲೂ ಕೂಡ ಇಂದಿರಾ ಕ್ಯಾಂಟೀನ್ ಪ್ರಾರಂಭ ಮಾಡಬೇಕು ಅಂತೇಳಿ ಏಕೈಕ ಉದ್ದೇಶದಿಂದ ಇದನ್ನು ಪ್ರಾರಂಭ ಮಾಡಿದ್ರು. ಫ್ಯಾಬ್ರಿಕೇಟೆಡ್ ಸ್ಟ್ರಕ್ಚರ್ಸು ಕೃಷ್ಣಗಿರಿಯಿಂದ ಬರ್ತಾ ಇತ್ತು. ಅಲ್ಲಿಂದ ಬಂದಾದ ಮೇಲೆ ಇಲ್ಲಿ ದೊಡ್ಡ ಕ್ರೇನ್ಗಳನ್ನು ನಾವು ಬಳಸಿ ಒಂದೊಂದು ಕ್ಯಾಂಟೀನನ್ನು ಒಂದೊಂದು ವಾರದಲ್ಲಿ ನಾವು ಕನ್ಸ್ಟ್ರಕ್ಷನನ್ನು ಮಾಡಿದ್ವಿ. ಯಾರು ಹಸಿವನ್ನು ಅನುಭವಿಸ್ತಾರೆ ಅವ್ರಿಗೆ ಮಾತ್ರ ಹಸಿವಿನ ನೋವು ಗೊತ್ತಾಗ್ತದೆ ಹೊರತು ಹೊಟ್ಟೆ ತುಂಬಿದವರಿಗೆ ಹಸಿವು ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಅವರಿಗೆ ತಿಳಿಸಲಿಕ್ಕೆ ಬಯಸ್ತಾರೆ. ಹಸಿವಿನ ನೋವು ತಿಳಿದಿದ್ದ ಸಿದ್ದರಾಮಯ್ಯ ಹಸಿದವರ ಹೊಟ್ಟೆ ತುಂಬಿಸಲು ಗಟ್ಟಿ ನಿರ್ಧಾರ ತೆಗೆದುಕೊಂಡಿದ್ರು. ಕ್ಷಿಪ್ರ ಕಾರ್ಯಾಚರಣೆ ನಡೆಸಿದ್ರು. ತ್ವರಿತಗತಿಯಲ್ಲಿ ಕಾಮಗಾರಿಯೂ ನಡೆಯಿತು. 5 ತಿಂಗಳು ಬೆಂಗಳೂರಿನಲ್ಲಿ ಇಂದಿರಾ ಕ್ಯಾಂಟೀನ್ ತಲೆ ಎತ್ತಿತ್ತು. 2017ರ ಮಾರ್ಚ್ 15ರಂದು ಮಂಡಿಸಿದ ಬಜೆಟ್ನಲ್ಲಿ ನಮ್ಮ ಕ್ಯಾಂಟೀನ್ ಘೋಷಣೆ ಮಾಡಿದ್ದ ಸಿದ್ದರಾಮಯ್ಯ ಬಡವರ ಹೊಟ್ಟೆ ತುಂಬಿಸುವ ಯೋಜನೆಗಾಗಿ 100 ಕೋಟಿ ರೂಪಾಯಿ ಅನುದಾನ ನೀಡಿದರು. 5 ತಿಂಗಳಲ್ಲಿ ಅಂದ್ರೆ 2017ರ ಆಗಸ್ಟ್ 16ರ ಹೊತ್ತಿಗೆ ಇಂದಿರಾ ಕ್ಯಾಂಟೀನ್ಗೆ ಚಾಲನೆ ನೀಡಲಾಯಿತು. ಇದೀಗ 4 ವರ್ಷ ಪೂರ್ಣಗೊಂಡಿಲ್ಲ. ಅಷ್ಟರಲ್ಲೇ ಎಲ್ಲವೂ ಬದಲಾಗಿದೆ. ಮಿಂಚಿನ ವೇಗದಲ್ಲಿ ತಲೆ ಎತ್ತಿದ ಇಂದಿರಾ ಕ್ಯಾಂಟೀನ್ ಅಷ್ಟೇ ವೇಗದಲ್ಲಿ ಮರೆಯಾಗುವ ಭೀತಿ ಆವರಿಸಿದೆ. ರಾಜ್ಯದಲ್ಲಿ ಹೊಸ ಇತಿಹಾಸ ಸೃಷ್ಟಿಸಿದ ಇಂದಿರಾ ಕ್ಯಾಂಟೀನ್ ಇತಿಹಾಸದ ಪುಟ ಸೇರುವ ಭಯ ಶುರುವಾಗಿದೆ. ಈ ಬಾರಿ ಬಜೆಟ್ನಲ್ಲಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಇಂದಿರಾ ಕ್ಯಾಂಟೀನ್ಗೆ ಒಂದೇ ₹1 ನೀಡಿಲ್ಲ. 2013ರಲ್ಲೇ ಪಕ್ಕದ ತಮಿಳುನಾಡಿನಲ್ಲಿ ಜಯಲಲಿತಾ ಆರಂಭಿಸಿದ್ದ ಅಮ್ಮ ಕ್ಯಾಂಟೀನ್ ಯಶಸ್ವಿಯಾಗಿ ನಡೆಯುತ್ತಿದೆ. ಇದೇ ವರ್ಷ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಶುರು ಮಾಡಿರುವ ಮಾ ಕ್ಯಾಂಟೀನ್ ಜನಪ್ರಿಯವಾಗಿದೆ. ಒಡಿಶಾ ಮತ್ತು ಆಂಧ್ರ ಪ್ರದೇಶದಲ್ಲೂ ಕಡಿಮೆ ದರದಲ್ಲಿ ಊಟ ನೀಡುವ ಕ್ಯಾಂಟೀನ್ಗಳಿವೆ. ಆದರೆ ಕರ್ನಾಟಕದ ಇಂದಿರಾ ಕ್ಯಾಂಟೀನ್ ಮಾತ್ರ ಬಂದ್ ಆಗುವ ಹಂತ ತಲುಪಿದೆಯಾ? ಈಗ ನಾನು ಸುಮಾರು 18 ತಿಂಗಳಿಂದ ಬಾಕಿ ಕೊಟ್ಟಿಲ್ಲ ರೀ, ಅಂದರೆ ಬಿಲ್ ಆಗಿಲ್ಲ. ಸುಮಾರು 4.5 ಕೋಟಿ ರೂಪಾಯಿ ಮಟ್ಟ ನಮಗೆ ಡ್ಯೂ ಅಂದರೆ ಪೆಂಡಿಂಗ್ ಇದೆ, ಬಿಲ್ ಬರಬೇಕು. ಸರ್ಕಾರ ಹಣ ಕೊಡಲಿಲ್ಲ ಅಂದರೆ ನಮಗೆ ಇನ್ನು ಮುಂದೆ ನಡೆಸೋಕ್ಕಾಗಲ್ಲ. ಇನ್ನೊಂದು ತಿಂಗಳು ನೋಡಿಬಿಟ್ಟು ನಮಗೆ ಬಿಲ್ ಆಗಲಿಲ್ಲ ಅಂದರೆ ಕ್ಯಾಂಟೀನ್ ಮುಚ್ಚಾಕ್ತೀವಿ. ಇಂದಿರಾ ಕ್ಯಾಂಟೀನ್ ಇದೊಂದು ಹೆಸರು ಹಸಿದವರ ಮುಖ ಅರಳಿಸುತ್ತೆ. ಇದೊಂದು ಹೆಸರು ಬಡವರ ಕೇರ್ ಆಫ್ ಅಡ್ರೆಸ್ ಆಗಿ ಹೋಗಿದೆ. 5 ರೂಪಾಯಿಯ ತಿಂಡಿ, 10 ರೂಪಾಯಿಯ ಊಟ ಬಾಯಲ್ಲಿ ನೀರು ತರಿಸುತ್ತೆ. ಆದರೆ ಇಂತಹ ಇಂದಿರಾ ಕ್ಯಾಂಟೀನ್ ಅವನತಿಯ ಹಾದಿ ಹಿಡಿತ. ಇಂದಿರಾ ಕ್ಯಾಂಟೀನ್ನ ಈ ದುಸ್ಥಿತಿಗೆ ಕಾರಣ ಯಾರು? ಇಂದಿರಾ ಕ್ಯಾಂಟೀನ್ನ ಸತ್ಯ ಶೋಧವೇ ಈ ವಾರದ TV9 ಮಂಥನ. 2018ರಲ್ಲಿ ಮಾಡಿದಂಥ ವರ್ಲ್ಡ್ ಹಂಗರ್ ಇಂಡೆಕ್ಸ್ ಪ್ರಕಾರ ನಮ್ಮ ದೇಶ 119 ದೇಶಗಳಲ್ಲಿ 100ನೇ ಸ್ಥಾನವನ್ನು ಪಡ್ಕೊಂಡಿದೆ. ಅಂದರೆ 3 ಹೊತ್ತು ಊಟ ಮಾಡದೇ ಇರುವಂತಹ ಒಂದು ಪರಿಸ್ಥಿತಿ ನಮ್ಮ ದೇಶದಲ್ಲಿ ಇರುವಂಥದ್ದು. 2020ನೇ ಸಾಲಿನ ವಿಶ್ವ ಹಸಿವು ಸೂಚ್ಯಂಕದಲ್ಲೂ
ಭಾರತದ ಸ್ಥಿತಿ ಶೋಚನೀಯ. 107 ರಾಷ್ಟ್ರಗಳಲ್ಲಿ ಭಾರತ 94ನೇ ಸ್ಥಾನದಲ್ಲಿದೆ. ಪಾಕ್, ಬಾಂಗ್ಲಾದಂಥ ಬಡ ರಾಷ್ಟ್ರಗಳಿಗಿಂತಲೂ ಭಾರತದಲ್ಲಿ ಹಸಿದವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. TV9 ಮಂಥನದ ಜೊತೆ ಮಾತನಾಡಿದ ಮಾಜಿ ಸಿಎಂ ಸಿದ್ದರಾಮಯ್ಯ ಇಂದಿರಾ ಕ್ಯಾಂಟೀನ್ ಉದ್ದೇಶದ ಬಗ್ಗೆ ಮನಬಿಚ್ಚಿದ್ದಾರೆ. ಬೆಂಗಳೂರು ನಗರದಲ್ಲಿ ಮತ್ತು ತಾಲೂಕಾ ಕೇಂದ್ರಗಳಲ್ಲಿ ಫ್ಲೋಟಿಂಗ್ ಪಾಪ್ಯುಲೇಷನ್ ಇದೆ. ಹೊರಗಡೆಯಿಂದ ಜನರು ಬರ್ತಾರೆ, ವಲಸಿಗರು, ಕೂಲಿ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು, ಆಸ್ಪತ್ರೆಗಳ ಬರೋ ಜನ, ಆಟೋ ಮತ್ತು ಟ್ಯಾಕ್ಸಿ ಡ್ರೈವರ್ಗಳು, ಈ ಥರದ ಜನರು ಪಾಪ ಹೋಟೆಲ್ಗೆ ಹೋಗಿ ಊಟ ಮಾಡಬೇಕು. ಹೋಟೆಲ್ನಲ್ಲಿ ಭಾಳ ದುಬಾರಿಯಾಗಿದೆ ಈಗ. ಈ ವರ್ಗದ ಜನರಿಗೆ ಕಡಿಮೆ ದರದಲ್ಲಿ ಊಟ ಕೊಡಬೇಕು ಅಂತೇಳಿ ನಾನು ಆಲೋಚನೆ ಮಾಡಿದೆ. ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ದಾಗ ಮಧ್ಯಾಹ್ನದ ಊಟ ಮಾಡಬೇಕಾದ್ರೆ ಕ್ಯಾಂಟೀನ್ಗಳಿಗೆ ಹೋಗ್ತಿದ್ವಲ್ಲ, ಎಲ್ಲರಲ್ಲೂ ಕೂಡ ಎಲ್ಲ ಕೂಲಿ ಮಾಡೋ ಜನರ ಎಲ್ಲ ದುಡ್ಡಿರೋದಿಲ್ಲ ಹೋಟ್ಲಿಗೆ ಹೋಗಿ ಊಟ ಮಾಡೋಕ್ಕೆ. ಎಷ್ಟೋ ಜನ ಹಸ್ಕೊಂಡಿರ್ತಾರೆ. ಅದಕ್ಕೋಸ್ಕರವಾಗಿ ಈ ಜನರಿಗೆ ಕಡಿಮೆ ದರದಲ್ಲಿ ಊಟ ಸಿಕ್ಕಬೇಕು, ತಿಂಡಿ ಸಿಕ್ಕಬೇಕು. ಆ ಜನರಿಗೋಸ್ಕರ ಮಾಡಿದ್ದು ಇದು. ಇದು ಸಿದ್ದರಾಮಯ್ಯವ್ರ ಮ್ಯಾಟ್ರ್ ಇದು ಹಸಿವುದಾರಿಗೆ ಹೊಟ್ಟೆ ತುಪ್ಪ ಊಟ ಅದು ಭಾಳ ಚೆನ್ನಾಗಿದೆ ಇದು. ನಾನು ಕಳೆದ 1.5-2 ವರ್ಷದಿಂದ ಇಂದಿರಾ ಕ್ಯಾಂಟೀನಲ್ಲಿ ಊಟ ಮಾಡ್ತಾಯಿದ್ದೀನಿ ಮತ್ತು ತಿಂಡಿ ಮಾಡ್ತಾಯಿದ್ದೀನಿ. ಹೊರಗಡೆ ಎಲ್ಲ ಸಿಗೋಕ್ಕಿಂತ ಇಲ್ಲಿ ರೇಟು ತುಂಬ ಚೀಪ್ ಆಗಿದೆ ಮತ್ತು ಹೈಜಿನಿಕ್ ಆಗಿದೆ, ಹೆಲ್ದಿನೂ ಆಗಿದೆ. ಬೇರೆ ಕಡೆ ಎಲ್ಲ ನಮಗೆ 35 ರೂಪಾಯಿ 40 ರೂಪಾಯಿ ಕೊಟ್ಟರೆ ಹೊಟ್ಟೆ ತುಂಬ ಊಟ ಮಾಡೋಷ್ಟು ಸಾಕಾಗಲ್ಲ. ಇಲ್ಲಿ ಅದೇ ನಾವು 10 ರೂಪಾಯಿದಲ್ಲಿ 2 ಊಟ ತೊಗೊಂಡು 20 ರೂಪಾಯಲ್ಲಿ ಹೊಟ್ಟೆ ತುಂಬ ಊಟ ಮಾಡ್ತೀವಿ. ಒಂದು 8-8:30 ಅಷ್ಟೊತ್ತಿಗೆ ಇಂದಿರಾ ಕ್ಯಾಂಟೀನಿಗೆ ಬಂದು ತಿಂಡಿ ತಿಂತೀವಿ. ಭಾಳ ಕಮ್ಮಿ ಒಳಗೆ ಒಂದು 5 ರೂಪಾಯಿಗೆ ಬೆಳಗ್ಗೆ ಹೊತ್ತು ತಿಂಡಿ ಸಿಗ್ತದೆ, ನಾಷ್ಟ ಸಿಗ್ತದೆ. ಮತ್ತು ಮಧ್ಯಾಹ್ನ 10 ರೂಪಾಯಿಗೆ ಊಟ ಸಿಗ್ತದೆ. ಸಂಜೆ ಒಂದು ಸರಿ 10 ರೂಪಾಯಿಗೆ ಸಿಕ್ಕಂಥ ಸಂದರ್ಭ ಎಲ್ಲ ಒಂದು 25 ರೂಪಾಯಿನೊಳಗೆ ಮುಗೀತದೆ. ನಾನು ಇಲ್ಲೇ ದಿನಗೂಲಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಇಲ್ಲಿ ಇಂದಿರಾ ಕ್ಯಾಂಟೀನ್ ಅಂತ ಒಂದು ಇದೆ ಸರ್. ಅಲ್ಲಿ ನಮಗೆ ಕಡಿಮೆ ರೇಟಲ್ಲಿ ನಮಗೆ ಊಟ ಸಿಗುತ್ತೆ ಸರ್, ತಿಂಡಿ ಸಿಗುತ್ತೆ. 5 ರೂಪಾಯಿಗೆ 3 ಇಡ್ಲಿ ಸಿಗುತ್ತೆ ಸರ್. 10 ರೂಪಾಯಿಗೆ ಅನ್ನ ಸಾರು ಮೊಸರನ್ನ ಕೊಡ್ತಾರೆ ಸರ್. ಹೊಟ್ಟೆ ತುಂಬ ತುಂಬುತ್ತೆ ಸರ್ ನಮಗೆ. ಸರ್, ಇಂದಿರಾ ಕ್ಯಾಂಟೀನಿಂದ ಬಡ ಕೂಲಿ ಕಾರ್ಮಿಕರಿಗೆ ತುಂಬ ಅನುಕೂಲಗಳಿದೆ. ಯಾಕೆಂದರೆ ಬೆಳಗ್ಗೆನೇ ಮನೆಯಿಂದ ಬೇಗ ಬಂದಿರ್ತೀವಿ ಕೂಲಿಗೋಸ್ಕರ, ಅಲ್ಲಿ ಕೂಲಿ ಸಿಗುತ್ತೋ ಏನೋಲ್ಲದ ಆತುರದಲ್ಲಿ ಬಂದಿರ್ತೀವಿ. ಆ ಇಂದಿರಾ ಕ್ಯಾಂಟೀನಲ್ಲಿ ಏನೋ ತಿನ್ಕೊಂಡು ಅಲ್ಲಿ ಕೂಲಿ ಮಾಡ್ಕೊಂಡು ಇರ್ತೀವಿ. ತುಂಬ ಅನುಕೂಲಗಳಿದೆ. ನಮ್ಮಂಥ ಕೂಲಿ ಮಾಡೋರಿಗೆ ಇದೇ ಚಂದ. ಇರೋರಿಗೆ ದಂಡಿಗೆ ಇರೋರ್ಗೆ ಅದೇ ಹೋಗ್ತಾರೆ 50-100ಕ್ಕೆ. ನಮ್ಮಂಥವ್ರಿಗೆ ಇದೇ ಚಂದ. ಚಂದಕ್ಕಾಯ್ತು ಊಟ ಮಾತ್ರ ತೆಗಿಬೇಡ್ರಿ, ಆ ಕಾರಣಕ್ಕೂ ನೀವು ತೆಗಿಬೇಡ್ರಿ. ನಮ್ಮಂಥವ್ರು ಬಡವರು ಊಟ ಮಾಡಿ ಹೋಗ್ತಾರೆ. ಸರ್, ನಾವು ತೊಗೊಳೋದು 800 ರೂಪಾಯಿ ಸಂಬಳ ತೊಗೊಳ್ತೀವಿ. ದಿನ ಡೈಲಿ ಹೋಟ್ಲಿಗೆ ಹೋದ್ರೆ 40-50 ರೂಪಾಯಿ ಒಂದು ಟೈಮ್ ತಿಂಡಿಗೆ ಬೇಕು. 10 ರೂಪಾಯಿಲ್ಲ ದಿನಕ್ಕೆ 30 ರೂಪಾಯಿ ಊಟ ಮಾಡ್ಕೊತೀವಿ. ನಾನು ಮೊನ್ನೆ ಬಂದು ಊಟ ಮಾಡಿ ನೋಡಿದೆ, ತುಂಬ ಚೆನ್ನಾಗಿದೆ ಸರ್. 10 ರೂಪಾಯಿಗೆ ಈ ಥರ ಊಟ ಕೊಡ್ತಾರೆ ಅಂದರೆ ನಮಗೂ ಕೂಡ ಆಶ್ಚರ್ಯ. 5 ರೂಪಾಯಿಗೆ ತಿಂಡಿ, 10 ರೂಪಾಯಿಗೆ ಊಟ ನೀಡಿ ಬಡವರ ಮುಖದಲ್ಲಿ ನಗು ಅರಳಿಸಿದ ಇಂದಿರಾ ಕ್ಯಾಂಟೀನ್ ಹಣದ ಕೊರತೆಯಿಂದ ಬಂದಾಗುವ ದುಸ್ಥಿತಿ ತಲುಪಿವೆ. ಈಗಾಗಲೇ ಕೆಲವು ಬಂದಾಗಿವೆ. 2017ರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಬೆಂಗಳೂರಿನ ಪ್ರತಿ ವಾರ್ಡ್ನಲ್ಲಿ ತಲಾ ಒಂದರಂತೆ 198 ಇಂದಿರಾ ಕ್ಯಾಂಟೀನ್ ತೆರೆದಿತ್ತು. ಈ ಪೈಕಿ 181 ಕ್ಯಾಂಟೀನ್ಗಳನ್ನು ನಿರ್ಮಿಸಿದ್ರೆ 17 ಸಂಚಾರಿ ಕ್ಯಾಂಟೀನ್ ಆರಂಭಿಸಿತ್ತು. 17 ಸಂಚಾರಿ ಕ್ಯಾಂಟೀನ್ಗಳ ಪೈಕಿ ಸದ್ಯ 10ಕ್ಕೂ ಅಧಿಕ ಸಂಚಾರಿ ಕ್ಯಾಂಟೀನ್ ಬಂದ್ ಆಗಿವೆ. 181 ಕ್ಯಾಂಟೀನ್ ಪೈಕಿ 3ಕ್ಕೆ ಬೀಗ ಜಡಿಯಲಾಗಿದೆ. ಬೆಂಗಳೂರು ನಗರದ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ತಲಾ ಒಂದರಂತೆ ಒಟ್ಟು 28 ಕಿಚನ್ ನಿರ್ಮಿಸಲಾಗಿತ್ತು. ಈ ಪೈಕಿ 3 ಅಡುಗೆ ಮನೆ ಬಂದ್ ಆಗಿವೆ.
ಬೆಂಗಳೂರು ಹೊರತುಪಡಿಸಿದರೆ 254 ಕಡೆಗಳಲ್ಲಿ ಇಂದಿರಾ ಕ್ಯಾಂಟೀನ್ಗಳನ್ನು ತೆರೆಯಲಾಗಿದೆ. ಅವುಗಳ ಪೈಕಿ 80% ಮಾತ್ರ ಇದೀಗ ಕಾರ್ಯನಿರ್ವಹಿಸ್ತಾ ಇವೆ. ಉಳಿದ ಇಂದಿರಾ ಕ್ಯಾಂಟೀನ್ಗಳು ಈಗಾಗಲೇ ಬಂದ್ ಆಗೋಗಿವೆ. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಇಂದಿರಾ ಕ್ಯಾಂಟೀನ್ ಬಂದ್ ಆಗ್ತಿವೆ. ಇತ ಕಾರ್ಯನಿರ್ವಹಿಸ್ತಾ ಇರುವ ಕ್ಯಾಂಟೀನ್ಗಳಲ್ಲಿ ಊಟ ತಿಂಡಿಗಳ ಮೆನು ಮೂಲೆ ಸೇರ್ತಿದೆ. ಇಷ್ಟು ದಿನ ಜನರಿಗೆ ವಿವಿಧ ತಿಂಡಿ ಊಟ ನೀಡ್ತಿದ್ದ ಇಂದಿರಾ ಕ್ಯಾಂಟೀನ್ಗಳು ಸದ್ಯ ಪಲಾವ್ ಮತ್ತು ಅನ್ನ ಸಾಂಬಾರ್ ಮಾತ್ರ ನೀಡ್ತಿವೆ. ಇಂದಿರಾ ಕ್ಯಾಂಟೀನಲ್ಲಿ ರೈಸ್ ಆಗಿರ್ಬೋದು, ಸಾಂಬಾರ್ ಆಗಿರ್ಬೋದು, ಅಥವಾ ತರಕಾರಿ ಆಗಿರ್ಬೋದು, ಕ್ವಾಲಿಟಿಯಲ್ಲಿ ತುಂಬ ಕಮ್ಮಿ ಇದೆ. ಒಂದೊಂದು ಸಲ 2:30ಗೆ 3 ಗಂಟೆಗೆ 2:30ಗೆ ಕ್ಲೋಸ್ ಆಗಿಬಿಡುತ್ತೆ, ಅಂದರೆ ಊಟ ಇಲ್ಲ ಅಂತ. ಅಂದರೆ ಇಲ್ಲೆಲ್ಲ ಕೆಲಸ ಮಾಡೋರೆ ಪಬ್ಲಿಕ್ ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ಎಷ್ಟೊಂದು ಜನ ಹಸ್ಕೊಂಡು ಹಂಗೆ ಹೊರಟೋಗ್ತಾರೆ ವಾಪಸ್ಸು. ವಿಶೇಷವಾಗಿ ಇಂದಿರಾ ಕ್ಯಾಂಟೀನ್ಗಳನ್ನು ಬಸ್ ಸ್ಟ್ಯಾಂಡ್ಗಳಲ್ಲಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಾಗೂ ಮಾರ್ಕೆಟ್ಗಳಲ್ಲಿ ರೈತರು ಬೆಳಗಾತ ಬಂದು ತಮಗೆ ಹೊಟ್ಟೆ ತುಂಬುವಂಥ ಆಹಾರವನ್ನು ಪಡೆದು ಹೋಗುವಂಥ ಮಾರ್ಕೆಟ್ಗಳಲ್ಲಿ ಪ್ರಾರಂಭಿಸಬೇಕಾಗಿತ್ತು. ಅಲ್ಲಿ ಬಹಳಷ್ಟು ಕಡಿಮೆ ಇದೆ. ಮುಂಚೆ ಥರ ಏನಾದರೂ ಇಲ್ಲಿ ಬೆಳಗ್ಗೆ ಇಡ್ಲಿ ಇಲ್ಲ ಪೊಂಗಲ್ ಬಂದರೆ ಓಕೆ, ಎಲ್ಲ ಮತ್ತೆ ಏನಾದ್ರು ಬೇರೆ ಏನೋ ಐಟಮ್ ಮಾಡಿದ್ರೂ ಓಕೆ. ಆದರೆ ಮುಂಚೆ ಥರ ಅಷ್ಟು ಇಡ್ಲಿ ಆದ್ರೂ ಬಂದರೆ ಜನ ಇಂದಿರಾ ಕ್ಯಾಂಟೀನ್ ಬರ್ತಾರೆ. ಅಂದರೆ 5 ರೂಪಾಯಿ 3 ಇಡ್ಲಿ ಅಂದ್ರೂ ಬರ್ತಾಯಿದೆ ಸರ್. ಮುಂಚೆ ಅದು ಏನಾದ್ರು 5 ರೂಪಾಯಿ 3 ಇಡ್ಲಿ ಅಂದ್ರೂ ಬಂದ್ರೂ ಓಕೆ ಚೆನ್ನಾಗಿರ್ತಿತ್ತು. ಇವಾಗ ಅದು ಬಂದ್ ಮಾಡಿದ್ದಾರೆ. ಅಂದರೆ ಜನ ಹಿಂಗಾಗಿ ಡೈಲಿ ಒಂದು ಐಟಮ್ ಅಂತೂ ತಿನ್ನೋಕ್ಕಲ್ಲ ಸರ್ ಯಾರಿಗೂ. ಬೇರೆ ಅನ್ನ ಸಾಂಬಾರು, ಬೆಳಗ್ಗೆನೂ ಪೊಂಗಲ್ಲು ಪಲಾವ್ ಬಂದರೆ ಅದು ರೈಸ್ದೇ ಇರುತ್ತೆ. ಇಡ್ಲಿ ಬಂದರೆ ಜನ ಬರ್ತಾರೆ ಸರ್ ಕ್ಯಾಂಟೀನ್. ಮಧ್ಯಾಹ್ನಕ್ಕೆ ಇವಾಗ ಭಾಳ ಡಿಫ್ರೆಂಟ್ ಆಗಿದೆ ಸರ್ ಹೇಳ್ಬೇಕಂದ್ರೆ. ಮುಂಚೆ ಸರ್ ಚೆನ್ನಾಗಿ ಓದ್ತಾಯಿತ್ತು, ಜನ ಸೇಲ್ ಆಗ್ತಾಯಿತ್ತು ಗೊತ್ತು. ನಾನು 1 ವರ್ಷನೇ ಕ್ಯಾಂಟೀನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಮುಂಚೆ ಚೆನ್ನಾಗಿ ಸೇಲ್ ಆಗ್ತೈತೆ ಎಲ್ಲ ಆಗ್ತೈತೆ, ಇವಾಗ ಕಮ್ಮಿ ಆಗ್ತಾಯಿದೆ ಅಷ್ಟೇ. ಇಡ್ಲಿ ಬರ್ತಾಯಿಲ್ಲ ಕೆಲವೊಂದು ಸಮಸ್ಯೆ. ಇದಕ್ಕೆ ನಮ್ಮ ಕಂಪ್ನಿ ಕಡೆಗಿಂದ ನಾವು ಚರ್ಚೆ ಮಾಡಿದ್ರೆ ಸರ್ಕಾರದಿಂದ ಬಿಲ್ ಪಾಸ್ ಆಗಿಲ್ಲ, ಹಾಗಾಗಿ ನಾವು ಇಡ್ಲಿ ಸ್ಟಾಪ್ ಮಾಡ್ತೀವಿ, ನಮ್ಮ ಕೈಲಿ ಆದಷ್ಟು ಮಟ್ಟಿಗೆ ನಾವು ಮೂವ್ ಮಾಡ್ತಾಯಿದ್ದೀವಿ ಅಂತಂದು ಹೇಳಿದರು. ಅದೇ ರೀತಿ ಕೂಡ ನಾವು ಕಸ್ಟಮರ್ಗೆ ಇಲ್ಲಿವರೆಗೂ ಹೇಳ್ಕೊಂತ ಬಂದು ಮೂವ್ ಮಾಡ್ತಾಯಿದ್ದೀವಿ ಸರ್. ಸರ್ ಇತ್ತೀಚೆಗೆ ಆರೋಪ ಆಗ್ತಾಯಿದೆ ಅಂದರೆ ಬಿಲ್ ಆಗಿಲ್ಲ. ಇಷ್ಟು ದಿವಸ ಚೆನ್ನಾಗೇ ನಡೀತಾ ಇತ್ತು. ಇತ್ತೀಚೆಗೆ ಆರೋಪ ಆಗೈತೆ ಅಂದರೆ ಬಿಲ್ ಆಗಿಲ್ಲ. ಒಂದು ಸ್ವಲ್ಪ ಊಟದಲ್ಲಿ ವೇರಿಯೇಷನ್ ಆಗ್ತಾಯಿದೆ. ಮುದ್ದೆ ಊಟ ಕೊಡಿವ ಮೊದಲೆಲ್ಲ, ಈಗ ಒಂದು ತಿಂಗಳಿಂದ ಮುದ್ದೆ ನಿಲ್ಲಿಸಿದ್ದೀವಿ. ಇಡ್ಲಿ ಕೊಡ್ತೇಯಿಲ್ಲ, ಖಾಲಿ ಬಾತ್ ಮಾತ್ರ ಮಾಡಿಸ್ತಾ ಇದ್ದೀವಿ. ಅಂದರೆ ಹಣ ಇಲ್ಲ ಸರ್ ಮಾಡೋಕ್ಕೆ, ಏನು ಮಾಡೋಕ್ಕೂ ಹಣ ಇಲ್ಲ. ಹೆಂಗೋ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬೆಂಗಳೂರಿನಿಂದ ಮೈಸೂರಿನ ತನಕ, ಮೈಸೂರಿನಿಂದ ಹುಬ್ಬಳ್ಳಿ ಧಾರವಾಡದ ತನಕ ಗುತ್ತಿಗೆದಾರರು ಏದುಸಿರು ಬಿಡ್ತಾ ಇಂದಿರಾ ಕ್ಯಾಂಟೀನ್ ನಡೆಸ್ಕೊಂಡು ಹೋಗ್ತಿದ್ದಾರೆ. ಬಡವರ ಹೊಟ್ಟೆ ತುಂಬಿಸುವ ಇಂದಿರಾ ಕ್ಯಾಂಟೀನ್ಗಳು ಈಗಲೋ ಆಗಲೋ ಬಾಗಿಲು ಹಾಕುವ ಸ್ಥಿತಿಗೆ ತಲುಪಿವೆ. ಇದಕ್ಕೆ ಕಾರಣ ಸರ್ಕಾರ ಕ್ಯಾಂಟೀನ್ ನಡೆಸ್ತಿರೋ ಗುತ್ತಿಗೆದಾರರಿಗೆ ಅಂದ್ರೆ ಏಜೆನ್ಸಿಗಳಿಗೆ ಉಳಿಸಿಕೊಂಡಿರುವ ಬಾಕಿ. ಬೆಂಗಳೂರಿನಲ್ಲಿ ಇಂದಿರಾ ಕ್ಯಾಂಟೀನ್ ನಡೆಸ್ತಿರುವ 3 ಏಜೆನ್ಸಿಗಳಿಗೆ ರಾಜ್ಯ ಸರ್ಕಾರ ಬಿಬಿಎಂಪಿ ಮೂಲಕ ಹಣ ಪಾವತಿ ಮಾಡಬೇಕು. ಆದರೆ 3 ಗುತ್ತಿಗೆ ಸಂಸ್ಥೆಗಳಿಗೆ ಸರ್ಕಾರ ಬರೋಬ್ಬರಿ 53 ಕೋಟಿಗೂ ಅಧಿಕ ಹಣ ಬಾಕಿ ಉಳಿಸಿಕೊಂಡಿದೆ. ರಾಜ್ಯದ ಬೇರೆ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿರುವ ಇಂದಿರಾ ಕ್ಯಾಂಟೀನ್ ಗುತ್ತಿಗೆದಾರರಿಗೆ ಆಯಾ ನಗರ ಮತ್ತು ಪಟ್ಟಣಗಳ ಸ್ಥಳೀಯ ಸಂಸ್ಥೆಗಳು ಹಣ ಪಾವತಿಸಬೇಕು. ಆದರೆ ಈ ಸ್ಥಳೀಯ ಸಂಸ್ಥೆಗಳು ಕೂಡ ಕೋಟಿ ಕೋಟಿ ಹಣ ಬಾಕಿ ಉಳಿಸಿಕೊಂಡಿವೆ. 11 ಕ್ಯಾಂಟೀನ್ ಇದೆ ಸರ್. 11 ಕ್ಯಾಂಟೀನಲ್ಲಿ ಒಂದು 60-70 ಜನ ಲೇಬರ್ಸ್ ಇದ್ದಾರೆ. ಅವ್ರಿಗೆ 6 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ, ಬಿಲ್ಲೇ ಆಗಿಲ್ಲ. 1 ವರ್ಷದಿಂದವ ಇಂದಿರಾ ಕ್ಯಾಂಟೀನ್ ನಡೆಸೋಕೆ ತುಂಬ ಕಷ್ಟ ಆಗ್ತಾ ಇದೆ. ಇಲ್ಲಿ ಎಷ್ಟು ಬಾಕಿ ಉಳಿಸ್ಕೊಂಡಿದೆ ಸರ್? 3.25 ಕೋಟಿ ಮೇಲೆ ಬಾಕಿ ಇದೆ. ಈಗ ಆಲ್ರೆಡಿ ಕಮಿಷನರ್ ಸಾಹೇಬರಿಗೆ, ಇಟ್ನಾಳ್ ಸಾಹೇಬರಿಗೆ, ನಾವು ಹುಬ್ಳಿ ಧಾರವಾಡ ಕಮಿಷನರ್ಗೆ ಹೇಳಿದೇವ್ರಿ. ನಮ್ದು ಆಲ್ರೆಡಿ ಎಂಡ್ ಆಗಕ್ಕೆ ಬಂದತ್ರಿ, ಸಲೈನ್ ಮ್ಯಾಗ ಅದೇವಿ. ಭಾಳ ಇನ್ನೊಂದು 2 ಮಂತ್ಸ್ ನಡೆಸ್ಬೋದು. ಯಾಕಂದ್ರೆ ನಮಗೂ ಬ್ಯಾಂಕಿಂಗಿದ್ದು ಸಪೋರ್ಟ್ ಮಾಡಿದ್ರು, ಇಲ್ಲಿ ಮಟ್ಟ ನಡ್ಕೊಂಡ್ಬಂದ್ವಿ. ಈಗ ನಮ್ಮದು ಶಕ್ತಿ ಮೀರಿ ಹೋಗಿದೆ, ಅಂದರೆ ಕೈ ಮೀರಿ ಹೋಗಿದೆ. ಈಗ ದಿನೇ ದಿನೇ ಹೋಗ್ತಾ ಇದ್ದಂಗೆ ಗುತ್ತಿಗೆದಾರರು ಇದಕ್ಕೆ 10 ಜನ ಊಟ ಮಾಡಿದ್ರೆ 20 ಜನ ಬಿಲ್ ಹಾಕುವಂಥದ್ದು ಈ ವ್ಯವಸ್ಥೆಗಳು ಪ್ರಾರಂಭ ಮಾಡ್ಕೊಂಡಿದ್ದಾರೆ.
ಹಾಗಾದ್ರೆ ಇಂದಿರಾ ಕ್ಯಾಂಟೀನ್ಗಳು ಅವನತಿಯ ಹಾದಿ ತಲುಪಲು ಕೆಲ ಇಂದಿರಾ ಕ್ಯಾಂಟೀನ್ಗಳು ಮುಚ್ಚೆ ಹೋಗೋದಕ್ಕೆ ಕಾರಣ ಯಾರು? ಬಡವರು ತಿನ್ನುವಂತಹ ತುತ್ತು ಅನ್ನದಲ್ಲೂ ಈ ಗುತ್ತಿಗೆದಾರರು ನಡೆಸುವಂತಹ ಗೋಲ್ಮಾಲ್ ಎಂಥದ್ದು, ಅದು ಹೇಗಿರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ಚಿಕ್ಕ ವಿರಾಮದ ಬಳಿಕ. ಅನ್ನಕ್ಕಿಂತ ಶ್ರೇಷ್ಠ ಮತ್ತೊಂದಿಲ್ಲ. ಇಂತಹ ಅನ್ನವನ್ನ ಬಡವರಿಗೆ ಹಂಚುವ ಇಂದಿರಾ ಕ್ಯಾಂಟೀನ್ ಯೋಜನೆ ಹಳ್ಳ ಹಿಡಿತಾ ಇದೆ. ರಾಜ್ಯ ಸರ್ಕಾರದ ದಿವ್ಯ ನಿರ್ಲಕ್ಷ್ಯ ಇಂದಿರಾ ಕ್ಯಾಂಟೀನ್ ಮುಚ್ಚುವ ಹಂತವನ್ನ ತಲುಪೋ ಹಾಗೆ ಮಾಡಿದೆ. ಆ್ಯಕ್ಚುಲಿ ನಾನು ಫಸ್ಟ್ ಇಯರ್ಗೆ ಜಾಯ್ನ್ ಆಗಬೇಕಾದ್ರೆ ನಾನು ಇಂದಿರಾ ಕ್ಯಾಂಟೀನ್ ತುಂಬ ಚೆನ್ನಾಗಿತ್ತು. ಅಂದರೆ ಈ 10 ರೂಪಾಯಿ ಬೆಳಗ್ಗೆ 5 ರೂಪಾಯಿಗೆ ಟಿಫಿನ್ ಕೊಡ್ತಾರೆ. ಅಂದರೆ ನಮ್ಮ ಬಡವರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ಈ ರೋಡ್ ಸೈಡಲ್ಲಿ ಇರ್ತಾರಲ್ಲ ಅವ್ರಿಗೆಲ್ಲ ತುಂಬ ಅನುಕೂಲ ಆಗಿದೆ. ಮತ್ತು ಮಧ್ಯಾಹ್ನ ಊಟನೂ 10 ರೂಪಾಯಿ ಆಗಿದೆಯಲ್ಲ, ಅದು ತುಂಬ ಚೆನ್ನಾಗಿದೆ. ಬಟ್ ಇವಾಗ ಅದನ್ನು ಮುಚ್ಚೋದು ಅಂದರೆ ಅಷ್ಟೊಂದು ಇದಿರಲ್ಲ. ಏನಂದರೆ ಬಡವರಿಗೆ ತುಂಬ ತೊಂದರೆ ಆಗುತ್ತೆ. ಚೆನ್ನಾಗಿದೆ ಸರ್. ಹಸಿದವರಿಗೆ ಹಸಿದವರಿಗೆ ಅನುಕೂಲ, ಬಟ್ ತುಂಬ ಊಟ ಸಿಗ್ತಾಯಿದೆ ಸರ್. ಚೆನ್ನಾಗಿದೆ ಸರ್. ಹ್ಯಾಂಡಿಕ್ಯಾಪ್ಟ್ಗಳಿಗೆ, ವಯೋವೃದ್ಧರಿಗೆ ಯಾರಿಗೂ ದುಡ್ಡು ಏನೂ ತಗೊಳೋದಿಲ್ಲ ಸರ್. ಉಚಿತವಾಗಿ ಊಟ 3 ಹೊತ್ತು ಊಟ ಕೊಡ್ತಾರೆ ಸರ್. ಕಳೆದ ಕಾಂಗ್ರೆಸ್ ಸರ್ಕಾರ ಆರಂಭಿಸಿದ ಇಂದಿರಾ ಕ್ಯಾಂಟೀನ್ ಹಸಿದವರ ಹೊಟ್ಟೆ ತುಂಬಿಸಿ ಮನಗೆದ್ದಿದೆ. ಆದರೆ ಈ ಯೋಜನೆಯಲ್ಲೂ ಗೆದ್ದಲು ಹುಳುಗಳನ್ನು ಸುಳಿವೆ. ಗುತ್ತಿಗೆದಾರರೇ ಬಡವರ ಹೆಸರಿನಲ್ಲಿ ಹಣ ಕೊಳ್ಳೆ ಹೊಡೆಯಲು ಹೊರಟ್ರ. ಈಗ ದಿನೇ ದಿನೇ ಹೋಗ್ತಾ ಇದ್ದಂಗೆ ಗುತ್ತಿಗೆದಾರರು ಇದಕ್ಕೆ 10 ಜನ ಊಟ ಮಾಡಿದ್ರೆ 20 ಜನ ಬಿಲ್ ಹಾಕುವಂಥದ್ದು ಈ ವ್ಯವಸ್ಥೆಗಳು ಪ್ರಾರಂಭ ಮಾಡ್ಕೊಂಡಿದ್ದಾರೆ. ಇದು ಕೂಡ ಒಂದು ದುಸ್ಥಿತಿಗೆ ಕಾರಣ ಆಗಿದೆ ಅಂತ ಹೇಳಕ್ಕೆ ಬಯಸ್ತೇನೆ. ಇಂದಿರಾ ಕ್ಯಾಂಟೀನ್ನಲ್ಲಿ ಓರ್ವ ವ್ಯಕ್ತಿ ಬೆಳಗಿನ ತಿಂಡಿ, ಮಧ್ಯಾಹ್ನ ಮತ್ತು ರಾತ್ರಿ ಊಟ ಮಾಡಿದ್ರೆ ಗುತ್ತಿಗೆದಾರರಿಗೆ 5+10+10ರಂತೆ ಒಟ್ಟು 25 ರೂಪಾಯಿ ಸಿಗುತ್ತೆ. ಇಷ್ಟು ಕಡಿಮೆ ಹಣದಲ್ಲಿ ಗುತ್ತಿಗೆದಾರರಿಗೆ ಊಟ ನೀಡೋಕೆ ಆಗೋದಿಲ್ಲ. ಹೀಗಾಗಿ ಸರ್ಕಾರ ಈ 25 ರೂಪಾಯಿ ಮೇಲೆ 30 ರೂಪಾಯಿ 10 ಪೈಸೆಯನ್ನ ಹೆಚ್ಚುವರಿಯಾಗಿ ನೀಡುತ್ತೆ. ಇದರಿಂದ ಗುತ್ತಿಗೆದಾರರಿಗೆ ಓರ್ವ ವ್ಯಕ್ತಿಯಿಂದ ಪ್ರತಿದಿನ 25+30 ರೂಪಾಯಿ 10 ಪೈಸೆಯಂತೆ ಒಟ್ಟು 55 ರೂಪಾಯಿ 10 ಪೈಸೆ ಸಿಗುತ್ತೆ. ಇದನ್ನೇ ಕೆಲ ಗುತ್ತಿಗೆದಾರರು ಹಣದೋಚುವ ದಾರಿ ಮಾಡಿಕೊಂಡಿದ್ದಾರೆ. ಇಂದಿರಾ ಕ್ಯಾಂಟೀನ್ನಲ್ಲಿ ಕಡಿಮೆ ಜನ ಊಟ ಮಾಡಿದ್ರೂ ಸಹ ಹೆಚ್ಚು ಜನರ ಹೆಸರಿನಲ್ಲಿ ನಕಲಿ ಬಿಲ್ ಹಾಕಿ ಹಣ ಪೀಕುತ್ತಿದ್ದಾರೆ. ಉದಾಹರಣೆಗೆ, ಒಂದು ಕ್ಯಾಂಟೀನ್ನಲ್ಲಿ ಬೆಳಗ್ಗೆ 400 ಪ್ಲೇಟ್ ತಿಂಡಿ, 2 ಹೊತ್ತು ತಲಾ 360 ಊಟ ನೀಡಬೇಕು ಎಂದುಕೊಳ್ಳಿ. ಆದರೆ ನಿರೀಕ್ಷಿಸಿದಷ್ಟು ಗ್ರಾಹಕರು ಬಾರದ ಕಾರಣ ಗುತ್ತಿಗೆದಾರರು ಕೇವಲ 50ರಿಂದ 60 ಊಟ ಸರಬರಾಜು ಮಾಡ್ತಾರೆ. ಆದರೆ ಬಿಲ್ ಬರೆಯುವಾಗ ಮಾತ್ರ ಭರ್ತಿ 360 ಜನರು ಊಟ ಮಾಡಿದ್ದಾರೆ ಅಂತ ಕಳ್ಳ ಲೆಕ್ಕ ನೀಡಿ ಅಷ್ಟೂ ಹಣವನ್ನ ಕಬಳಿಸ್ತಾರೆ ಅನ್ನೋದು ಆರೋಪ. ಗುತ್ತಿಗೆದಾರರು ಒಂದ್ ಕಡೆ ಸರ್ಕಾರದಿಂದ ಬಾಕಿ ಹಣ ಪಾವತಿಯಾಗದ ಕಾರಣ ಹೇಳಿ ಆಹಾರದ ಗುಣಮಟ್ಟ ಕಡಿಮೆ ಮಾಡಿದ್ದಾರೆ. ಜೊತೆಗೆ ಈ ಕಳ್ಳಾಟಗಳು ಬೇರೆ. ಈ ನಡುವೆ ರಾಜ್ಯ ಸರ್ಕಾರ ಸಹ ಇಂದಿರಾ ಕ್ಯಾಂಟೀನ್ಗೆ 3 ಕಾಸು ಕೊಡ್ತಿಲ್ಲ. 2017-18ರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇಂದಿರಾ ಕ್ಯಾಂಟೀನ್ ನಿರ್ವಹಣೆಗೆ 100 ಕೋಟಿ ರೂಪಾಯಿ ನೀಡಿತು. ಸಿದ್ದು ಸರ್ಕಾರ 2018-19ರಲ್ಲೂ ಇಂದಿರಾ ಕ್ಯಾಂಟೀನ್ಗೆ ಅನುದಾನ ನೀಡಿತ್ತು. ಆದರೆ ಅದೇ ವರ್ಷ ಹೊಸ ಬಜೆಟ್ ಮಂಡಿಸಿದ್ದ ಕುಮಾರಸ್ವಾಮಿ ನೇತೃತ್ವದ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಇಂದಿರಾ ಕ್ಯಾಂಟೀನ್ಗೆ 1 ರೂಪಾಯಿ ಸಹ ನೀಡಲಿಲ್ಲ. ಬಳಿಕ ಬಂದ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರ ಸಹ ಇಂದಿರಾ ಕ್ಯಾಂಟೀನ್ ನಿರ್ವಹಣೆಗೆ 10 ಪೈಸೆ ನೀಡಿಲ್ಲ. ಹೀಗೆ ರಾಜ್ಯ ಸರ್ಕಾರ ಅನುದಾನ ನೀಡದಿರೋದ್ರಿಂದ ಬೆಂಗಳೂರಿನಲ್ಲಿರುವ ಇಂದಿರಾ ಕ್ಯಾಂಟೀನ್ ನಡೆಸುವ ಭಾರ ಬಿಬಿಎಂಪಿ ಮೇಲೆ ಬಿದ್ದಿದೆ. ನೀವು ತಮಿಳುನಾಡಿನಲ್ಲಿ ನೋಡೋದಾದರೆ ಅಮ್ಮ ಕ್ಯಾಂಟೀನ್ ಅಂತ ಇದೆ. ಅಮ್ಮ ಕ್ಯಾಂಟೀನ್ 2013ರಲ್ಲಿ ಜಯಲಲಿತಾ ಅವರು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾರೆ. ಅದು ಅತ್ಯದ್ಭುತ ಯಶಸ್ಸನ್ನು ಕಾಣುತ್ತೆ. ಅಲ್ಲಿ 1 ರೂಪಾಯಿಗೆ 1 ಇಡ್ಲಿಯನ್ನು, 5 ರೂಪಾಯಿಗೆ ರೈಸ್ ಸಾಂಬಾರನ್ನು, 3 ರೂಪಾಯಿಗೆ ಕರ್ಡ್ ರೈಸನ್ನು ಕೊಡ್ತಾ ಇದ್ದಾರೆ. ಸೊ ಇಷ್ಟು ಚೀಪ್ ರೇಟಲ್ಲಿ ಅಲ್ಲಿ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದ್ದಾಗ ಕೂಡ ಇಲ್ಲಿ 25 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ ಅದೇ ಒಂದು ಊಟಕ್ಕೆ ಮತ್ತು ತಿಂಡಿಗೆ. ಇಷ್ಟಿದ್ದು ಕೂಡ ಇದು ಲಾಸ್ಟಲ್ಲಿ ಆಗುವಂತಹ ಚಾನ್ಸಸ್ ಇಲ್ಲ. ಇದನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ಬೋದು. ನಾವು ಪಾಲಿಕೆಯ ಹಣದಿಂದನೇ ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೇವೆ.
ಆದರೂ ಎಲ್ಲ ಒಂದು ಕಡೆ ಇದರಲ್ಲಿ ಪಾಲಿಕೆಯಲ್ಲೂ ಅಷ್ಟು ಸಂಪನ್ಮೂಲಗಳನ್ನು ಮತ್ತು ಕೊರತೆ ಇರೋದರಿಂದ ನಾವು ಟೈಮ್ ಸರಿಯಾಗಿ ಅವರಿಗೆ ಪೇಮೆಂಟ್ ಮಾಡದೇ ಇರೋದ್ರಿಂದ ಅವರಲ್ಲೂ ಸಹ ಕೆಲವು ಅದು ಅಸಮಾಧಾನ ಇದೆ. ಉದ್ದೇಶಪೂರ್ವಕವಾಗಿ ನಿಲ್ಲಿಸ್ತಾ ಇದ್ದಾರೆ ರೀ, ಇನ್ನು ದುಡ್ಡಿಲ್ಲ ಅಂತ ನಿಲ್ಲಿಸ್ತಾ ಇದ್ದಾರಾ? ರಾಜ್ಯದ ಬಜೆಟ್ಟು 2,46,000 ಕೋಟಿ ಈ ವರ್ಷ. ಕಳೆದ ವರ್ಷ 2,37,000 ಕೋಟಿ. ಅದರಲ್ಲಿ 150 ಕೋಟಿ ಭಾಳ, ಇಟ್ಸ್ ನಾಟ್ ಎ ವೆರಿ ಬಿಗ್ ಅಮೌಂಟ್. ಮಾಡೋಕ್ಕಾಗಿ ಬಡವ್ರಿಗೆ ಕೆಲಸ ಮಾಡಬೇಕಾಗಿತ್ತಲ್ಲ. ಆದರೆ ಬಡವ್ರ ಬಗ್ಗೆ ಇವ್ರಿಗೆ ಕಾಳಜಿ ಇಲ್ಲದೆ ಇರೋದ್ರಿಂದ, ಮತ್ತು ಆ ಕಾರ್ಯಕ್ರಮ ನಾವು ಮಾಡಿದ್ದಂಥ ಕಾರ್ಯಕ್ರಮ ಆದದ್ರಿಂದ, ನಮ್ಮ ಕಾಲದಲ್ಲಿ ಮಾಡಿದಂಥ ಕಾರ್ಯಕ್ರಮ ಆದದ್ರಿಂದ ಅದನ್ನು ನಿಲ್ಲಿಸಲಿಕ್ಕೆ ಉದ್ದೇಶಪೂರ್ವಕವಾಗಿ ಪ್ರಯತ್ನ ಮಾಡಿ. ಬಡ್ಜೆಟ್ ಅಂತಂದರೆ ಫಸ್ಟು ಮೇಯ್ನು ಬಡವ್ರು ನೋಡ್ಬೇಕೇ ಬರ್ತೇವೆ. ಅವರವರ ದೊಡ್ಡ ಇದಕ್ಕೆ ನೋಡ್ಕೊಂಡು ಅವ್ರು ಇದು ಮಾಡ್ಕೊಳ್ಳೋದಲ್ಲ ಸರ್. ಫಸ್ಟು ಬಡವ್ರ ಬಗ್ಗೆ ಫಸ್ಟು ಪ್ರಿಪೇರ್ ಇಂದಿರಾ ಕ್ಯಾಂಟೀನ್ ಕೊಡಬೇಕು. ಅನ್ನ ಕೂಡ ಇಂದಿರಾ ಕ್ಯಾಂಟೀನ್ ಬಂದ ಆಗೋದಾದರೆ ಇದು ಸರ್ಕಾರಕ್ಕೆ ಒಂಥರ ನಾಚಿಕೆ ಗೇಡ್ ಅಂತಲೇ ಹೇಳ್ಬೋದು. ಬೇರೆದಕ್ಕೆಲ್ಲ ಅನುದಾನ ಕೊಡ್ತಾರೆ, ಇದಕ್ಕೆ ಕೊಡಲಿಲ್ಲ ಅಂದರೆ ಇದು ಇಂಪಾರ್ಟೆಂಟ್ ಅಲ್ಲ ಸರ್. ಇದು ಬಡವರಿಗೆಲ್ಲ ಇದು ಅವಶ್ಯಕತೆ ಇರೋ ಯೋಜನೆ ಇದು. ಐ ಡೋಂಟ್ ನೋ, ಇವರು ವಾಟರ್ ಬಿಲ್ ಕೊಟ್ಟಿಲ್ಲ, ಅದಕ್ಕೆ ವಿದ್ಯುತ್ ಶಕ್ತಿ ಬಿಲ್ ಕೊಟ್ಟಿಲ್ಲ. ಉದ್ದೇಶ ಇವು ಮುಂದುವರಿಸಬಾರ್ದು ಅನ್ನೋದು ಇರಬೇಕು ಅನ್ನೋ ಕಾಣಿಸುತ್ತೆ. ಯಾಕಂದರೆ ಒಂದು, ಶ್ರೀಮತಿ ಇಂದಿರಾ ಗಾಂಧಿಯವರು ಆ ಇಂದಿರಾ ಕ್ಯಾಂಟೀನಲ್ಲಿ ಅವ್ರ ಹೆಸರಿನಲ್ಲಿ ಮಾಡಿರ್ತಕ್ಕಂಥದ್ದು ಕಾರ್ಯಕ್ರಮ, ಮತ್ತು ಕ್ಯಾಂಟೀನಲ್ಲಿ ಅವರ ಫೋಟೋ ಇರ್ತಿತ್ತು ಎಲ್ಲ ಕಡೆ. ಇದು ಅವರಿಗೆ ಇದಕ್ಕೆ ವಿರೋಧ ಇರಬೇಕು ಅವರಿಗೆ ಅನ್ನೋ ಕಾಣಿಸುತ್ತೆ. ದಟ್ ಇಸ್ ವಾಟ್ ಐ ಫೀಲ್. ಕಾಂಗ್ರೆಸ್ ಸರ್ಕಾರ ಮಾಡಿದಂಥ ಕಾರ್ಯಕ್ರಮ, ಅದರಿಂದ ನಾವು ಅದಕ್ಕೆ ಹೆಚ್ಚು ಪ್ರಚಾರ ಕೊಡಬಾರ್ದು ಅನ್ನೋದು BJP ಗೌರ್ಮೆಂಟ್ನ ಒಂದು ಅಜೆಂಡಾ ಆಗಿರ್ಬೋದು. ಕುಮಾರಸ್ವಾಮಿ ಸರ್ಕಾರವು ಈ ಜನಪರ ಯೋಜನೆಗೆ ಹಣ ನೀಡಿರಲಿಲ್ಲ. ಸದ್ಯ ಯಡಿಯೂರಪ್ಪ ಸರ್ಕಾರ ಸಹ ಅನುದಾನ ಕೊಟ್ಟಿಲ್ಲ. ಇದಕ್ಕೆ ಕಾರಣ ಏನು ಅಂತ ಸ್ವತಃ ಸರ್ಕಾರ ನಡೆಸುವವರೇ ಉತ್ತರಿಸಬೇಕು. ಈಗ ಇಂದಿರಾ ಕ್ಯಾಂಟೀನು ಆನ್ ಗೋಯಿಂಗ್ ವರ್ಕ್ಸು, ಅದು ಆನ್ ಗೋಯಿಂಗ್ ಕೆಲಸ, ಅದು ಅದ್ರ ಪಾಡಕ್ಕೆ ಅದು ನಡೀತಾ ಇದೆ. ಆ ಯೋಜನೆ ಎಲ್ಲಾದರೂ ಒಂದು ಹಂತಕ್ಕೆ ನಿಲ್ಲುತ್ತೋ ಅನ್ನುವಂಥ ಅನುಮಾನ ಇದೆ. ಏನು ಹೇಳ್ತೀವಿ? ಅದ್ರ ಬಗ್ಗೆ ನಾನು ಏನು ಮಾನ್ಯ ಮುಖ್ಯಮಂತ್ರಿಗಳ ಚರ್ಚಿಸಿ ತದನಂತರ ತೀರ್ಮಾನವನ್ನು ಹೇಳ್ತೀನಿ. ಸಚಿವರು ಸಿಎಂ ಜೊತೆಗೆ ಚರ್ಚಿಸ್ತೀನಿ ಅಂತ ಹೇಳ್ತಿದ್ದಾರೆ. ಆದರೆ ಚರ್ಚೆಯಿಂದ ಇದೆಲ್ಲವೂ ಕೂಡ ಸಾಧ್ಯ ಆಗೋದಿಲ್ಲ. ಇಂದಿರಾ ಕ್ಯಾಂಟೀನ್ ಯಥಾಸ್ಥಿತಿಯಲ್ಲೇ ಮುಂದುವರಿಯುತ್ತೆ ಎನ್ನುವಂಥ ನಿರೀಕ್ಷೆಯನ್ನ ಜನ ಇಟ್ಕೊಂಡಿದ್ದಾರೆ. ನಾವು ಕೂಡ ಅದೇ ಭರವಸೆಯಲ್ಲಿದ್ದೀವಿ. ಇದು ಈ ವಾರದ ಮಂಥನ. ಮುಂದಿನ ವಾರ ಮತ್ತೊಂದು ರೋಚಕ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.